ನಿನ್ನ ಚಂದ ಮಾಡಿ ಚಿಕ್ಕಿ ಇಡ್ಲಿ, ನಿನ್ನ ಕುಡ್ತಕ್ ಕಟ್ ಬೆಂಕಿ ಹಚ್ಚಲಿ. ಎಲ್ಲ ನೋಟ್ಸ್ ಮಾಡಿಟ್ಟಿದ್ದೆ, ಎಕ್ಸಾಮ್ ಬೇರೆ ಹತ್ತಿರ ಬಂದವ. ಹೊರತು ಹೋಗಿ ನೀನು ರದ್ದಿ ಪೇಪರ್ಗೆ ಹಾಕಿ ಬಂದು ಕುಡಿದು ಬಡಿಯಾಕತ್ತಿಯಲ್ಲ ನಮ್ಮನ್ನ. ನಾ ಎಷ್ಟು ಕಷ್ಟಪಟ್ಟು ಬರ್ದಿಟ್ಟಿದ್ದೆ ಯಪ್ಪ, ನೀ ಹಿಂಗೆ ಯಾಕೆ ಮಾಡಿದಿ? ಏಯ್ ಏನ್ ಹೋಗಿ ಬಾಕ್ಬಾರ್ಲ ಬಿದ್ದ ಡಿ.ಸಿ ಆಗೋದು ಆಗ್ತದಾಗ ಐತಿ. ಮತ್ತೆ ಕೇಳಿದ್ರು ಏನೋ ನೋಟ್ಸ್ ಬರ್ದಿಲ್ಲ, ನೋಟ್ಸ್ ಅಂತ ಉಪ್ಪಾಕ್ ನಕ್ಕೊಂಡ ಯಾ ಶಾಲಿನೂ ಬೇಡ, ಗಿಲೋಬಿನೂ ಬೇಡ. ಸುಮ್ಮನೆ ಜನ ಕೂಲಿ ಹೋದ್ರೆ 200-250 ರೂಪಾಯಿ ಕೊಡ್ತಾರ. ಅದಕ್ಕೆ ನಿನಗೆ ಈಡು ಮಾಡಕನ ಈಗ ನಾ ದುಡ್ದಿದ್ದು ಒಟ್ಟು ನಿನ್ನ ಬಾಯ ಮಣ್ಣು ಹಾಕೋದಾಗೈತಿ. ದುಡಿಯಂಗಿಲ್ಲ, ದುಃಖ ಬಡಿಯಂಗಿಲ್ಲ. ರೊಕ್ಕ ತೆಗೆದಿಟ್ಟಿದ್ದನ್ನ ಒಟ್ಟು ತಗೊಂಡು ಹೋಗಿ ಕುಡಿದು ಒಟ್ಟು ನಿಪ್ಪತ್ತಿಗೆ ಹೆಚ್ಚಿಡ್ತೀಯ ನೀನು. ನಾ ದುಡಿದು ನನ್ನ ಮಕ್ಕಳನ್ನ ಸಾಕಾಕತ್ರು ನಮ್ಮನ್ನ ಬದುಕಾಕಿ ಬಿಡವಲ್ಲ. ಎಲ್ಲಾ ಬಂಗಾರ ಮಾರಿ ನಿಪ್ಪತ್ತಿಗೆ ಹಚ್ಕೊಂಡಿ. ಈಗ ಇವ್ಯಾಡ ಗುರ್ದಾಳಿ ಕಟ್ಕೊಂಡು ಅಡ್ಡಾಡಕತ್ತೀನಿ. ಕೂಲಿ ನಾಲಿ ಮಾಡಿ ಇವ್ಯಾಡ ಮಕ್ಕಳನ್ನ ಓದಿಸ್ಬೇಕಂತೀನಿ. ಅದಕ್ಕೂ ಕಲ್ ಹಾಕಿದಲ್ಲ ನಿನ್ನ ಬಕ್ಕಬಾ ಹರಿಲಿ. ಹುಡುಗಿ ಪೇಪರ್ ಬೇರೆ ಹತ್ತಿರ ಬಂದಾವು. SLC ಓದ್ತತಿ ಹುಡುಗಿ. ಒಟ್ಟು ರದ್ದಿಗೆ ಹೋಗೋದು ಹಿಗ್ಗಿ ಬಂದಿಯಲ್ಲ, ನಿನಗೇನು ಬಂದತ್ತೆ ಅಡ್ರೋಗ? ಏಯ್ ಯಾವ ಓದೋದು ಬೇಡ ಏನಿಲ್ಲ, ದೊಡ್ಡ ದೊಡ್ಡ ಮಾತಾಡ್ಸಕ್ ಬಂದಲ್ಲ ಈಕಿ. ಗಂಡರಿಗೆ ಯೋಗ್ಯತೆ ಇಲ್ಲ, ನನ್ನ ಮಾತಾಡ್ತೀಯನಲ್ಲಿ ಬೋಸ್ಡೆ ಬಿಡಿಯಪ್ಪ, ಬಡಿಬೇಡ ಅವನ್ನ. ತೊಪ್ಪಿ ಇಡಾಗಲ್ಲ, ಬರೀ ಹೆಂಗ್ ನಡೆದಾಳ ಇವಳು. ಇದೆಲ್ಲ ಮಾಡೋದ್ರಿ ನಮಗ್ ಜೋಡಾಗಿರಿ ನೀವು. ಏನ್ ಬರೀ ಮನೆ ತುಂಬ ಈಕಿ ಹೋಗಿ ಏನ್ ಬೊಕ್ಕಬಲ್ಲ ಬೀಳ್ತದ. ಇನ್ನು ನಾಳೆಯಿಂದ ಕೂಲಿ ಕೆಲ್ಸಕ್ಕೆ ಹೋಗ್ಲಿಕ್ಕಂದ್ರೆ ನಿನ್ನ ಅದನ್ನ ಸುಲಿದು ಬಿಡ್ತೀನಿ. ಯಾರು ಶಾಲೆಗೆ ಹೋಗಂಗಿಲ್ಲ, ಎಲ್ಲಿ ಹೋಗಂಗಿಲ್ಲ. ಇಂಥ ಅಪ್ಪನ ಪಡೆದಿಯಲ್ಲಿ ಯವ್ವ, ಇನ್ನೇನ್ ಮಾಡುದು? ಇಂಥದನ್ನ ತಂದು ನನಗೆ ಜೋಡ್ ಮಾಡ್ಯಾರಲ್ಲ ಯವ್ವ, ಅವ್ರ ಮನೆ ಹಿಡ್ಕೊಂಡು ಇಟ್ಲಿ. ಇದನ್ನ ಕಟ್ಕೊಂಡಿನಿ ಬರೇ ಇದ್ರದ ಕೇಳೋದಾಗೈತಿ ಯವ್ವ. ದುಡ್ದಿದ್ರ ಬಾಯಾಗ ಮಣ್ಣು ಹಾಕಿ ಇದಕ್ಕೆ ಹಾಕೋದಾಗೈತಿ. ಏನ್ ಯಾರು ಯಂತ್ರನ? ಏನ್ ನನ್ನ ಕೈಯಾಗಿಂದ ಹೆಣ್ಣು ಗಂಡ ಅಂತ ಮಾಡ್ಕೊಳೋದು? ಯಾಕೆ ಮಕ್ಕಳಲ್ಲ ನೀವು? ಗಂಡ ಮಕ್ಕಳ ಬೇಕಾ ನಿನಗ? ಏಯ್ ಇವು ಕೊಟ್ಟ ಮನೆ ಹೋಗುವ ಇವೇನ್ ನನಗೇನು ಕೊಯ್ಡು ಅನ್ನ ದರಿದ್ರಗಳು. ಓ ಪಾಪ ಅವ ಕುಡಿದು ಬಡಿಯಾಕತ್ತಾನ. ತಡಿ, ಏನಪ್ಪ ಇದು ಜಗಳ? ಎದಕ್ಕೆ ಬಡಿಯಾಕತ್ತಿ? ಇದನ್ನೆಲ್ಲ ಕೇಳಕ್ ನೀವು ಯಾವ ದಾಶ ಇಲ್ಲದಲ್ಲೇ? ಹೋಗ ನಿನ್ ಡೇಟ್ ಐತಿ ಆತ್ನಾಕ ಹೋಗಲಿ. ಸರ, ಸಾಲಿಗೆ ಹೋಗೋ ಹುಡುಗಿ ಬುಕ್ಕಾನ ಕುಡಿಯಾಕ ರಾಕಿಲ್ಲ ಅಂತೇಳಿ ಆ ಹುಡುಗಿ ಬುಕ್ಕಾನ ರದ್ದಿಗೆ ಹಾಕಿ ಕುಡಿದು ಬಂದು ಹಿಂಗ ಬಡಿಯಾಕತ್ತಾನ ನೋಡ್ರಿ. ಅಲ್ಲೋಪ ಬುದ್ಧಿಯಲ್ಲಿಟ್ಟಿ. ನಿನ್ನ ಮಗಳು ರ್ಯಾಂಕ್ ಸ್ಟೂಡೆಂಟ್, ಶಾಲ್ಯಾಗ ಎಲ್ಲದರೊಳಗೂ ನಂಬರ್ 1. ಅಲ್ಲ, ಎಕ್ಸಾಮ್ ಇನ್ನೂ ಒಂದು ತಿಂಗಳು ಉಳಿದಿಲ್ಲ. ಪಾಪ ಹುಡುಗಿ ನೋಟ್ಸ್ ಎಲ್ಲ ಹಂಗೆ ಹಾಕಿ ಬಂದಿಯಲ್ಲ ರದ್ದಿಗೆ. ನಿನಗೆ ಮನುಷ್ಯತ್ವ ಅನ್ನೋದೇ ಇಲ್ಲನ? ಏಯ್ ಯಾವ್ಲೇ ಊರ್ ದಾಶ ಶಾಲಿ ಕಳ್ಸಾಕಂತ ಬಂದೀನಿ ನೀನು. ಒಂದ್ ಊರ್ ಬಿಟ್ಟು ಒಂದ್ ಊರಿಗೆ ನಿನ್ ಡೇಟ್ ಐತಿ ಆಟ್ ನೋಡ್ಕೊ ಹೋಗಲ್ಲೇ ಮತ್ತ. ನೋಡ್ರಿ ಸರ್, ದಿನ ಹಿಂಗರಿ ಕುಡಿದು ಬಂದು ಬಡಿಯದ ಹಿಂಗತಿ ಮಾಡೋದಕ್ಕನ ರಾತ್ರಿ ಪಾಪ ನನ್ನ ಮಗಳನ್ನ ಚೈತ್ರ ಅವ್ರ ಮನೆಗೆ ಓದ್ಸಕ್ ಕಳಿಸ್ತಿದ್ದೆ. ಇವತ್ತ ಮನಿ ಕೆಲಸ ಮಾಡಕತ್ತೀವಿ. ಆ ಹುಡುಗಿ ಎಲ್ಲ ಬುಕ್ಕ ಇಟ್ಟು ಅದು ಹುಡುಗಿ ಏನೋ ಕೆಲಸ ಮಾಡಕತ್ತೈತಿ. ಹೆಂಗ ಕಣ್ಣು ತಪ್ಪಿಸಿ ತಗೊಂಡ್ ಹೋಗ್ಯಾನನ್ರಿ. ಅಷ್ಟು ಬುಕ್ಕ ತಗೊಂಡ್ ಹೋಗ್ಯಾನ ನೋಡ್ರಿ ಸರ್. ಏನ್ ಹೋಗೋಣನ್ರಿ ಇವ್ರ ಹೆಸರ್ಲೆ? ಅವನವನ ಇವ್ ಹೆಣ್ಮಕ್ಳು ಹೋಗಿ ಯಾವ ಊರ್ ಉದ್ಧಾರ ಮಾಡಿರ್ಬೇಕಾಗೈತಿ. ಈಕಿ ಬರೀ ಒಂದ್ 2 ಹೆಣ್ಣು ಇಷ್ಟಲ್ಲ, ಇವ್ ಓದ್ಸೋದು ಬೇರೆ ಕೇಡು. ಹೆಣ್ಣಂತೇಳಿ ಇಷ್ಟು ಅಸಡ್ಯವಾಗಿ ಮಾತಾಡ್ತೀಯಲ್ಲ, ನಾಚಿ ಬರಂಗಿಲ್ಲ ನಿನಗೆ? ನಿನ್ನ ಹಡ್ದಾಕ ಒಬ್ಬೇಕಿ ಹೆಣ್ಣು, ನಿನ್ನ ಪಾಲನೆ ಪೋಷಣೆ ಮಾಡ್ದಾಕೆ ಒಂದು ಹೆಣ್ಣು. ಹೆಣ್ಣಿನ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ತೀಯಲ್ಲ, ನಾಚಿ ಬರ್ತತಿಲ್ಲ ನಿನಗೆ? ಹೆಣ್ಣಿನ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ತೀಯಲ್ಲ, ಹೆಣ್ಣು ಇರ್ಲಿಕ್ಕಂದ್ರ ಗಂಡಿನ ಜೀವನಾನ ಇರ್ತಿರ್ಲಿಲ್ಲ. ಹಂಗ ಇವನ್ ಬಾಯಾಗ ಕೆಡಿವಿ ಹೇಳ್ರಿ. ನಿಮ್ಮ ಅವನ ನನಗ ಹೇಳಂತ ಅಲ್ಲ ನೇನ. ಹೆಣ್ಣಿನ ಮ್ಯಾಗ ಕೈ ಎತ್ತದು ಗಂಡಿನ ಪೌರುಷ ಅಲ್ಲದು, ದರ್ಪ ಅಂತಾರ. ಹೆಣ್ಣಿನ ಮ್ಯಾಗ ದರ್ಪ ತೋರ್ಸೋದ ಅಂತಾರ. ಒಂದ ಏಟ ಹೆಣ್ಮಳ ಮ್ಯಾಗ ಹಾಕಿದೆ ಅಂದ್ರ ಇವತ್ತು ಒದ್ದು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬರ್ತೀನಿ ಮಗನ. ಏನ್ ಅನ್ಕೊಂಡಿಲ್ಲ ನೀನು? ಪಾಪ ಕೂಲಿ ನಾಲಿ ಮಾಡಿ ಮಕ್ಕಳನ್ನ ಓದ್ಸಕತ್ತಾಳ. ಅಂತ ಹೆಣ್ಮಳಿ ಹೊಡಿಯೋದು ಬಡಿಯೋದು ಚಿತ್ರಹಿಂಸೆ ಕೊಡಿಯೋದು ಕುಡಿದು ಬಿಟ್ಟು ಹಿಂಗೆಲ್ಲ ಮಾಡೋದು ನಿಮ್ದು ಒಂದು ಜನ್ಮನೋ? ಇನ್ನೊಂದು ಸತಿ ಹಿಂಗೆ ಕುಡಿದು ಬಂದು ಹೆಂಡ್ತಿಗೆ ಏನಾರು ಹೊಡೆದಿದ್ದ ಗೊತ್ತಾತಂದ್ರೆ ಮಗನ ನೋಡಿಲ್ಲೇ ನಿನ್ನ ಪೊಲೀಸ್ ಸ್ಟೇಷನ್ನಾಗ ಒಗಿತೀನಿ. ಮುಕ್ಕಳನ್ನ ಗಂಟ ತಿಕ್ಕಿಸ್ತೀನಿ. ಏನಂತ ತಿಳ್ಕೊಂಡಿ ನೀನು? ಏಯ್ ಏಟೈತೆ ಯಾಕೆ ನೋಡ್ಕೋಗಲ್ಲ ಅವ ಮಾಸ್ಟರ. ಇಡೀ ಊರು ಉದ್ಧಾರ ಮಾಡಕ್ ಬಂದಾನ. ನಿನಗ ಗೌರ್ಮೆಂಟ್ ಇಂದ ಪಗಾರ ಕೊಡ್ತೈತಿ, ತಿನ್ ಸಾಯ್ ಹೋಗು. ನಮ್ಮನೆ ವಿಚಾರ ನಿನಗೆ ಯಾಕೆ? ನನಗ ಶಾಲ್ಯಾಗ ಹುಡುಗರಿಗೆ ಹೆಂಗ್ ಪಾಠ ಮಾಡ್ಬೇಕು ಅನ್ನೋದು ಗೊತ್ತೈತಿ. ನಿನ್ನಂತ ಲೋಪರ್ ನನ್ನ ಮಕ್ಕಳಿಗೆ
ಹೆಂಗ್ ಪಾಠ ಮಾಡ್ಬೇಕು ಅನ್ನೋದು ಗೊತ್ತೈತಿ. ಭಾಳ ಹಾರಾಡಕತ್ತಿ ಮಗನ. ನೋಡ್ಕೊಂತೀನಿ ಒಂದ್ ಕೈ ನಿಂದು. ಸಮಾಧಾನ ಮಾಡ್ಕೊರುವ. ಸರ್ ನನ್ನ ನೋಟ್ಸ್ ಎಲ್ಲ ಹೋಗ್ಬಿಟ್ಟು ರೀ, ನಾ ಹೆಂಗ್ ಓದ್ಕೊಳ್ರಿ ಸರ್ ಈಗ? ಸಮಾಧಾನ ಮಾಡ್ಕೊರುವ. ಚೈತ್ರ ನೋಟ್ಸ್ ಎಲ್ಲ ಇಸ್ಕೋತೀನಿ, ಇಸ್ಕೊಂಡು ಜೆರಾಕ್ಸ್ ಹಾಕಿಸ್ಕೊಡ್ತೀನಿ, ಅವ್ನು ಕುಂತ್ಕೊಂಡು ಓದು. ಏನವ ಇಂಥವಂಗ ಬುದ್ಧಿ ಕಲ್ಸಕ್ ಬರಂಗಿಲ್ಲೇನ? ಆ ಏನವ ನೀವು ಅವಂಗ ರೊಕ್ಕ ಕೊಡ್ತೀರಿ, ಕುಡಿದು ಅಡ್ಡಾಡ್ತಾನವ, ಅವಂಗ ಅದ ಸೊಕ್ಕು ಬಂದ್ಬಿಟ್ಟತಿ. ಒಂದಿಟ್ಟು ಬುದ್ಧಿ ಕಲ್ಸಕ್ ಕಲಿಬೇ ನೀನು. ಏಟಂತ ಬುದ್ಧಿ ಹೇಳಿದ್ರಿ ಸರ್, ಸಾಕಾಗಿ ಹೋಗೈತ್ರಿ ಸರ್. ಮನ್ಯಾಗ ಏನೇನು ಉಳಗಾಲಿಲ್ರಿ, ಏನ ಸುಮ್ಮನೆ ಇವ್ 2 ಮಕ್ಳ ಸಂಬಂಧ ಬದುಕೇನ್ರಿ ಸರ್. ಹೆಣ್ಮಕ್ಳು ಧೈರ್ಯ ಆಗಿರ್ಬೇಕು. ಹೊಡೆಸ್ಕೊಳೋದು, ಬೇಯಿಸ್ಕೊಳೋದು ಎಲ್ಲಿತನಮ್ಮ? ಹೆಣ್ಮಕ್ಳು ರಣಚಂಡಿ ಆಗೋ ಮಠ ಇಂಥವ್ರಿಗೆ ಬುದ್ಧಿ ಬರಂಗಿಲ್ಲ. ಧೈರ್ಯದಿಂದ ಇರಬೇಕು. ಅಲ್ಲ ನಾವು ಬಂದೀವಿ ಅನ್ನೋದು ಗೊತ್ತಾಗಿ ಮಕ್ಕೊಂದಾಳಲ್ಲೇ ನಿಮ್ನೆಗೇನಿ ಎಂತಾಕಿಕ್ಕಿ ಸುನಂದ ಮನ್ಯಾಗನು ದಗದ ಮಾಡಕ್ ಹಿಂಗ ಮೈಗಳತನ ಮಾಡ್ತಿದ್ದಂಗದ ನೋಡ್ತಂಗಿ. ನಾ ಹೇಳ್ತೀನಿ ನೆಗೆನ ರಂಜಿಂದ ಏನು ಒಬ್ಬಕಿನ ಕುಂದ್ರಿಸಿ ಮಾಡುದನ ನೋಡಿಲ್ಲ. ಆಕಿ ದಗದ ಮಾಡಿದ್ರೆ ನೀನು ದಗದ ಮಾಡು, ಇಲ್ಲ ಅಂದ್ರೆ ಗಪ್ನ ಕುಂತು ಬಿಡು ನೀನು. ಹಂಗೇನಿಲ್ ಬೇಯವ, ಮಾಡ್ತಾಳಕಿನು, ಮಾಡಂಗಿಲ್ಲ ಅಂತ ಯಾಕೆ ಹೇಳ್ಬೇಕು? ನನಗೆಲ್ಲ ಗೊತ್ತಾಗತ್ತ. ಬರೋಣ ಓಡ್ ಹೊಕ್ಕಳಕಿ ನಮ್ಮ ನೋಡೋಣ. ಯಾಕ ದೊಡ್ಡವ ಈಗ ಬಂದ್ರೆ ಅಂತ ಮಾತಾಡ್ಸಕ್ ಬರಂಗಿಲ್ಲ ನಾಕಿಗೆ. ನಾ ಹೇಳ್ತೀನಿ ನೋಡ್ ಸುನಂದ, ಅವ್ರಪ್ಪ ಅವ್ರವ್ ಬಂದ ನೀನು ಮಾತಾಡ್ಸಕ್ ಹೋಗ್ಬೇಡ. ಅಯ್ಯೋ ಶಿವನ ನೋಡ್ಯಾರವ್ರು. ಇದೊಂದು ಹುಚ್ಚಿಗೆ ಹಿಂಗತಿ ಮಾಡೋದಕ್ಕ ನನ್ನ ಮನಿಯಂದು 3 ಬಾಗಿಲು ಹಾಕತ್ತೇನವ ಯವ್ವ. ಇದನ್ನ ತಿದ್ದಬೇಕು ಇನ್ನು ನಾನು. ಯವ್ವ ಈಗ ನಾನು ಮಾತಾಡ್ಸಕಂತ ಬಂದಿಲ್ಲ, ಅದನ್ನ ನಟ ಮಾತಾಡು. ನಾ ಈ ಮನ್ಯಾಗ ಚಂದಗದೀನಿ, ನಿನಗೆಲ್ಲ ಅದು ಎದಕ್ ಬೇಕು? ನಮ್ಮ ಮನಿ ವಿಚಾರ. ಏ ಸುಮ್ಮಿರ ನೀನ, ಮಗಳ್ ಮಾತಾಡ್ಸಕ್ ಬಂದಿವಿ, ಮಾತಾಡ್ಸಿ ಹೋಗು ನಡಿ. ಅವ್ರ ಮನೆ ವಿಚಾರ ಅದು, ನಿನ್ಗೆ ಯಾಕೆ ಬೇಕು? ವರದಕ್ಷಿಣೆ ಕೊಟ್ಟಿವು, ಹಂಗ ಹಿಂಗ ಅಲ್ಲ. ಒಬ್ಬೇಕೆ ಮಗಳು ಒಟ್ಟು ಆಸ್ತಿ ಆಕಿಗೆ ಮಾಡ್ತೀವಿ ನಾಳೆ. ರಾಣಿ ಹಂಗಿರ್ಲಿ ಅಂತೇಳಿ ನಾ ಕೊಟ್ರ ಮತ್ತ ಇಲ್ಲೇನು ಆಳಂಗ್ ದುಡ್ಯಾಕ್ ಬಂದಾಳ ನನ್ನ ಮಗಳು. ನಾನು ಸೂಕ್ಷ್ಮ್ಯಾಗ ಬಿಗ್ತಿಯಾರಿಗೆ ಅಂದ ಹೊಕ್ಕಿನಿ. ಯವ್ವ ನಿನ್ನ ಕೈ ಮುಗಿದು ಕೇಳ್ತೀನಿ, ಸುಮ್ಮನೆ ಇರು. ನಾನು ನೋಡಕಂತ ಬಂದಿಯಾ ನೋಡ್ ಹೋಗು ಅಷ್ಟ. ನೀ ಏನೋ ಹೆಚ್ಚು ಮಾತಾಡಕ್ ಹೋಗ್ಬೇಡ. ಏನ್ ತಿಳ್ಕೊಂಡ್ರೆ ಏನ, ನಾವು ಹಂಗ ಕುಂದ್ರಿಸಿ ಹೋಗ್ಬಿಟ್ವಿ. ಇವು ಇರ್ತಾವಲ್ರಿ ವ್ಯವಹಾರ ಹಂಗ. ಅದೇನಪ್ಪ ಅಂದ್ರೆ ನಿಮ್ಮ ಮುಂದ ಮುಚ್ಚಿಡೋದು ಯಾಕ? ನೀವು ನಮ್ಮರ ಬೀಗರಂದಿಂದ ಏನು ಹೊರಗ್ನ್ಯಾರನ? ನಮ್ದು ಒಂದಿಟ್ಟು ಕಿನಾಲ್ ಹಾದಿದ್ದು ರೊಕ್ಕ ಅದು ಕೊಟ್ಟಿದ್ದಿಲ್ರಿ, ಸರ್ಕಾರದಿಂದ ಬಂದಿದ್ದಿಲ್ಲ. ಅದು ಈಗ ಬಂದತ್ರಿ ರೊಕ್ಕ. ಅದಕ್ಕೆ ಇವು ಮಕ್ಕಳೆಲ್ಲ ಸೇರಿ ನನ್ನ ಹೆಸರಲ್ಲೇ ಇಡ್ಬೇಕಂತೇಳಿ ಮಾಡ್ಯಾರ್ರಿ. ನಾನು ಬ್ಯಾಡ್ರಿಪ್ಪ, 1-2 ಎಕರೆ ಹೊಲ ಒಗದಿಟ್ಕೋರಿ ಅಂತೇಳಿ ನಾ ಅನ್ನಕತ್ತೀನಿ. ಇವರು ಇನ್ನು ನೋಡು ಅಂತೇಳಿ ಅನ್ನಕತ್ತಾವ್ರಿ ಹುಡುಗರು. ಏನು ದಿನಕ್ಕ ರೇಟು ಭಾಳ ಆಕತ್ತೆ ಹೊಲದ್ದು. 1-2 ಎಕರೆ ಹೊಲ ಹಿಡಿದು ಹೋಗಿದ್ರ ಮುಂದೆ ತಮ್ಮ ತೆಲಿಲೆ ತಮ್ಮ ಮೊಮ್ಮಕ್ಕಳ ತೆಲಿಲೆ ಬರ್ತತಿಲ್ರಿ ಹೊಲ ಹಿಡಿಯೋದ ಬೇಸಿ. ಯಾಕಂದ್ರ ಮುಂದ ಅವು ರೇಟ್ ಹಾಕವ್ರಿ. ನೋಡ್ರಿ, ಯಾರ್ ಕೈ ಕೊಟ್ರು ಭೂಮಿ ತಾಯಿ ಕೈ ಕೊಡಂಗಿಲ್ರಿ. ಈಗ ನಿಮ್ ಕಡೆ ಇಲ್ಲಿ ಹೊಲ ಎಷ್ಟಕ್ ನಡೆದವ್ರಿ? ಅಯ್ಯೋ ಹೇಳೋ ಹಂಗಿಲ್ ತೋರಿ, 20 ಲಕ್ಷ ರೂಪಾಯಿಕ 1 ಎಕರೆ ರೀ. ಏ ಬೇಸ್ರಿ, ನಮ್ ಕಡೆ ಮಸಾರಿನ 22 ಲಕ್ಷ ರೂಪಾಯಿ, ನಿಮ್ ಕಡೆ ಬೇಸಿನ 50 ಲಕ್ಷ ರೂಪಾಯಿ ಬರ್ತೈತಿ. ಅದಕ್ಕೆ 1-2 ಎಕರೆ ಹೊಲ ಹಿಡಿದು ಹೋಗದ್ ಬಿಡು ಅಂತ ನಾ ಅನ್ನಕತ್ತೀನಿ ನೋಡ್ರಿ. 19 ಲಕ್ಷ ರೂಪಾಯಿ ಆದ್ರೆ ತಗೊಳೋದು ಬೇಸ್ರಿ. ಅದನ್ನ ವಿಚಾರ ಮಾಡ್ಬೇಕ್ರಿ. ನಮ್ ಚಂದ್ರು ನೋಡಿದ್ರೆ ಅವನ ಹೆಸರಲ್ಲಿ ರೊಕ್ಕ ಇಡೋಣ ಅಂತ ಅನ್ನಕತ್ತಾನ. ಈಗ ಒಂದ್ ಕಡೆ ಐತ್ರಿ ಮಾವರ, ಅದು 3 ಎಕರೆ ಹೊಲ ಐತಿ, ಅದೆಲ್ಲ ಬೆಸ್ಟ್ ಐತಿ ಭೂಮಿ. ಅವ್ರು ಒಟ್ಟಿಗೆನ ಕೊಡ್ತೀವಿ ಅಂತಂತಾರ. ನಮಗಷ್ಟ ಈಗ ರೊಕ್ಕ ಬೇಕಲ್ರಿ. ರೊಕ್ಕದ ಬಗ್ಗೆ ತಿಳಿ ಕೆಡಿಸ್ಕೋಬೇಡ್ರಿ. ಭೂಮಿ ಸಿಗೋದು ಕಷ್ಟ. ಈಗ 3 ಎಕರೆ ಒತ್ತಟಿಗೆ ಹಿಡಿದು ಪಾಡಲ್ಲ. ಏರಿ ಭೂಮಿ ಬೇರೆ, ಚಲೋ ಭೂಮಿ ನಿಮ್ ಕಡೆದ್ದು ಅನ್ನದ ಅಲ್ಲ. 20 ಲಕ್ಷ 40 ಲಕ್ಷ ಇನ್ 10 ಲಕ್ಷ ರೂಪಾಯಿ ಎಲ್ಲಿದ್ದ ತರುಣ್ರಿ? ಇನ್ನೂ 10 ಲಕ್ಷ ರೂಪಾಯಿ ಕಂಡು ಬೀಳ್ತಾವ್ರಿ ಅನ್ನಾರ. ನೋಡ್ರಿ, ಇನ್ 10 ಲಕ್ಷ ರೂಪಾಯಿ ನೀವು ತಲೆ ಕೆಡಿಸ್ಕೋಬೇಡ್ರಿ. 3 ಎಕರೆ ಹೊಲ ತಗೋರಿ, ಇನ್ 10 ಲಕ್ಷ ರೂಪಾಯಿ ನಾ ಸಜ್ಜು ಮಾಡ್ಕೊಡ್ತೀನಂತ. ನೀವೇನ್ ಹೇಳಕತ್ತೀರಿ? ಸುಮ್ಮನೆ ಇರ್ರಿ. ಅದು ಅವ್ರು ಕೂಡಿ ಇದ್ದಾಗ ಹಿಡಿದಿದ್ದಾದ್ರೆ ಮತ್ತೆ ಅದ್ರ ಭಾಗ ಮಾಡ್ಬೇಕು. ಎಂತ ಶನಿ ಅದ್ರಿ ನೀವು. ನಮ್ಮ ಮಳೆಯನ್ನ ಹೆಸರಲ್ಲಿ ಹೆಚ್ಚಿದ್ರೆ ಅಷ್ಟು ರೊಕ್ಕ ಕೊಡಿಲ್ಲ ಅಂತ ಕೊಡಕ್ ಹೋಗ್ಬೇಡಿ ನೀನು. ಸುಮ್ ಕುಂದ್ರಿ, ನಿನಗೇನ್ ಗೊತ್ತೈತಿ? ಬ್ಯಾಡ್ರಿ ಮಾವ್ರ. ಮತ್ತ ಬೀಗರ ಕಡೆಯಿಂದ ರೊಕ್ಕ ಇಸ್ಕೊಂಡು ಹೊಲ ಹಿಡ್ದಾರ ಅಂತ ಬರ್ತೈತಿ. ಬ್ಯಾಡ್ರಿ. ಅಲ್ಲೇ ತಮ್ಮಗ ಒಂದ್ ಮಾತು ಅನ್ಬೇಕಂತ ಮಾಡೀನ್ರಿ. ಸ್ವಲ್ಪ ನೌಕರಿ ಮ್ಯಾಗ ಇನ್ನ ಸಾಲ ಕೊಡ್ತಾರಂತ, ಅದ್ರ ಮ್ಯಾಗಟ್ಟ ಒಂದಿಟ್ಟು ಹೊಲದ ಮ್ಯಾಗಟ್ಟ ತೆಗಿಸಿ ವಿಚಾರ ಮಾಡ್ಬೇಕಂತ ಮಾಡೀನ್ರಿ. ನೋಡ್ರಿ ಹೇಳ್ಯಾರ, ಏನ್ ಮಾಡಿದ್ರು ಇದ ಮಗಳಿಗೆಲ್ಲ 10 ಲಕ್ಷ ರೂಪಾಯಿ ಕೊಡ್ತೀನಿ. ಅಲ್ಲಿ ಇಲ್ಲಿ ಯಾಕೆ ಸಾಲಕ್ಕೆ ಕೈ ಚಾಸ್ತೀರಿ? ನೋಡು, ನಿಮ್ಗೆ ಇದ್ದಾಗ ಹೊಳೆ ನಮ್ಗೆ ರೊಕ್ಕ ಕೊಡ್ರಿ. ನನಗೇನ ನಾ ಏನ್ ನಿಮಗೆ ಪುಕ್ಷೇಟಿ ಕೊಡಕತ್ತಿಲ್ಲ. ನನಗೇನು ಬಡ್ಡಿ ಬೇಡ, ಏನು ಬೇಡ. ಬಡ್ಡಿ ಇಲ್ಲಾರ್ದು ಸಾಲ ಕೊಡೋ ನಾನು. ಅದು ಬ್ಯಾಡ್ರಿ ಅನ್ನಾರ. ಅಲ್ಲ ಬೀಗರ ಕಡೆ ರೊಕ್ಕ ಇಸ್ಕೊಂಡು ಹೊಲ ತಗೊಂಡ್ರ ಅಂದಂಗ ಆಗತ್ತದು. ಹೊಲ ಸಿಗುದು ಕಠಿಣ ಐತಿ. ಅಲ್ಲಿ ಇಲ್ಲಿ ಸಾಲ ಯಾಕೆ ಮಾಡ್ತೀರಿ? ಸುಮ್ಮನೆ ತಗೊಂಡ್ಬಿಡ್ರಿ, ನಾ ಕೊಡ್ತೀನಿ. ನೋಡ್ರಿ, ಇದು 3ನೇದವ್ರಿಗೆ ಹೇಳಿದ್ರಲ್ಲ ಮಂದಿ ಗೊತ್ತಾಗದು. ನಾವು ನೀವು ವ್ಯವಹಾರ ಮಾಡ್ತಿರ್ತೀವಿ, ಕೊಡ್ತೀವಿ ತಗೋತೀವಿ, ಒಂದ ಮನೆಯನ್ನಾರ ಬಳಕ ಯಾಕೆ ರೀತಿ ಕೆಡಿಸ್ಕೊಂತೀರಿ? 10 ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ, ತಗೊಂಡ್ಬಿಡ್ರಿ. ನಿಮ್ದು ಭಾಳ ದೊಡ್ಡ ಗುಣ.
ನಿಮ್ ಗುಣನ ನಿಮ್ಮ ಮಗಳಿಗೆ ಬಂದತಿ